ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 20ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ ಇವತ್ತು 100 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮತ್ತೆ 18,000 ಲೆವೆಲ್ ನ ಕೆಳಗಡೆ ನಿಫ್ಟಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ನಲ್ಲೂ ಕೂಡ ಇವತ್ತು 311 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 430 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ನ ಅಬ್ಸರ್ವ್ ಮಾಡಿದಾಗ ಟಾಪ್ ಗೇನರ್ ಲಿಸ್ಟ್ ನಲ್ಲಿ ನಮಗೆ ಡಿವಿ ಸ್ಲಾಬ್ ನೋಡೋದಕ್ಕೆ ಸಿಗ್ತದೆ. ಡಿವಿ ಸ್ಲಾಬ್ ನಲ್ಲಿ ಇವತ್ತು 2.5% ಅಷ್ಟು ಗೇನ್ಸ್ ನೋಡೋದಕ್ಕೆ ಸಿಕ್ತು. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ 1.5% ಅಷ್ಟು ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಸಿಮೆಂಟ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಬ್ರೋಕರೇಜಸ್ ಗಳು ಬುಲ್ಲಿಶ್ ಆಗಿದ್ದಾರೆ. ಹಾಗೆ ಸಿಮೆಂಟ್ ಕಂಪನಿಗಳ ಡಿಮಾಂಡ್ ಕೂಡ ಮುಂದಿನ ಕ್ವಾರ್ಟರ್ ಗಳಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಬ್ರೋಕರೇಜಸ್ ಗಳು ರೀಸೆಂಟ್ ಆಗಿ ಸಿಮೆಂಟ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ಅಪ್ಗ್ರೇಡ್ ಮಾಡಿದ್ರು. ಅದರಿಂದ ಸಿಮೆಂಟ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಟೆಕ್ ಮಹೀಂದ್ರ ಕೂಡ ಇವತ್ತು 1.5% ಅಷ್ಟು ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಇಂಡಾಲ್ಕೋ ಮತ್ತೆ ಪವರ್ ಗ್ರಿಡ್ ಕೂಡ 1% ನ ಅಪ್ಸೈಡ್ ನೊಂದಿಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಮತ್ತೆ ಅದಾನಿ ಎಂಟರ್ಪ್ರೈಸಸ್ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನ ನಂತರ ಮತ್ತೆ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ನೆಗೆಟಿವ್ ಕ್ಲೋಸಿಂಗ್ ನಮಗೆ ಕಂಟಿನ್ಯೂಸ್ 3 ದಿನದಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸಿಪ್ಲಾ ಕೂಡ ಇವತ್ತು 6% ಅಷ್ಟು ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ನಲ್ಲೂ ಕೂಡ 2% ಅಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬಿಪಿಸಿಎಲ್ ಮತ್ತೆ ಯುಪಿಎಲ್ ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಐಟಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ. 0.5% ಅಪ್ಸೈಡ್ ನೊಂದಿಗೆ ನಿಫ್ಟಿ ಐಟಿ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. 0.3% ಅಪ್ಸೈಡ್ ನೊಂದಿಗೆ ನಿಫ್ಟಿ ಆಟೋ ಇಂಡೆಕ್ಸ್ ಕ್ಲೋಸ್ ಆಗಿದೆ. ಮಿಕ್ಕ ಎಲ್ಲ ಇಂಡೆಕ್ಸ್ ಗಳು ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಲೂಸಿಂಗ್ ಇಂಡೆಕ್ಸ್ ಇವತ್ತು ನಿಫ್ಟಿ PSU ಬ್ಯಾಂಕ್ ಇಂಡೆಕ್ಸ್ ಆಗಿತ್ತು. ಎಫ್ಐಐಸ್ ಇವತ್ತು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 159 ಕೋಟಿ ಅಮೌಂಟ್ ನಷ್ಟು ಶೇರ್ ಗಳನ್ನ ಎಫ್ಐಐಸ್ ಇವತ್ತು ಇಂಡಿಯನ್ ಮಾರ್ಕೆಟ್ ನಲ್ಲಿ ಸೆಲ್ ಮಾಡಿದ್ದಾರೆ. ಹಾಗೆ ಡಿಐಎಸ್ ಕಡೆಯಿಂದ ಇವತ್ತು ನಮಗೆ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. 86 ಕೋಟಿ ಅಮೌಂಟ್ ನಷ್ಟು ಶೇರ್ ಗಳನ್ನ ಡಿಐಎಸ್ ಇವತ್ತು ಇಂಡಿಯನ್ ಮಾರ್ಕೆಟ್ ನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಎಫ್ಐಐಸ್ ನ ಬೈಯಿಂಗ್ ಎಷ್ಟಿದೆ, ಸೊ ಅಷ್ಟೇ ಮಟ್ಟದಲ್ಲಿ ನಮಗೆ ಸೆಲ್ಲಿಂಗ್ ಕೂಡ ಬರ್ತಿದೆ. ಸೊ ಹೆಚ್ಚಿನ ಒಂದು ನೆಟ್ ಬೈಯಿಂಗ್ ಆಗಲಿ ನೆಟ್ ಸೆಲ್ಲಿಂಗ್ ಆಗಲಿ ಎಫ್ಐಐಸ್ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಈ ಫಿಗರ್ಸ್ ಏನಿದೆ ನಮಗೆ ಫ್ಲಾಟ್ ಆಗಿ ಕಾಣಿಸುತ್ತೆ. ಹಾಗೆ ಡಿಐಎಸ್ ಕಡೆಯಿಂದ ಕೂಡ ಅಷ್ಟೇ ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ಬೈಯಿಂಗ್ ಡಿಐಎಸ್ ಕಡೆಯಿಂದ ಬಂದಿತ್ತು. ಬಟ್ ಈಗ ಸಾಕಷ್ಟು ಟೈಮ್ ನಮಗೆ ಡಿಐಎಸ್ ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ ಅಥವಾ ಬೈಯಿಂಗ್ ಕೂಡ ಸ್ವಲ್ಪ ಕಡಿಮೆ ಮಟ್ಟದಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಸಿಪ್ಲಾನಲ್ಲಿ ಇವತ್ತು 6% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಕರೆಕ್ಷನ್ಗೆ ಮೇಜರ್ ರೀಸನ್ ಸಿಪ್ಲಾಗೆ USFDA ಕಡೆಯಿಂದ ಅಬ್ಸರ್ವೇಷನ್ಸ್ ಗಳು ಸಿಕ್ಕಿದೆ. ಯೂಶಲಿ USFDA ಫಾರ್ಮಾ ಸೆಕ್ಟರ್ ನ ಕಂಪನಿಗಳ ಪ್ಲಾಂಟ್ಸ್ ಗಳನ್ನ ವಿಸಿಟ್ ಮಾಡ್ತಾರೆ. ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಗಳನ್ನ ಚೆಕ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅವರಿಗೆ ಅಬ್ಸರ್ವೇಷನ್ಸ್ ಗಳನ್ನ ಕೊಡ್ತಾರೆ. ಇದೇ ರೀತಿಯಲ್ಲಿ ರೀಸೆಂಟ್ ಆಗಿ ಅರಬಿಂದೋ ಫಾರ್ಮಾಗೆ ಕೂಡ ಅಬ್ಸರ್ವೇಷನ್ ಸಿಕ್ಕಿತ್ತು. ಅದಾದ್ಮೇಲೆ ಅವರು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಈಗ USFDA ಸಿಪ್ಲಾಗೆ ಅಬ್ಸರ್ವೇಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಅಬ್ಸರ್ವೇಷನ್ಸ್ ಗಳ ಬೇಸಿಸ್ ಮೇಲೆ ಸಿಪ್ಲಾ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಈ ಅಬ್ಸರ್ವೇಷನ್ ಸಿಕ್ಕಿದ ಮೇಲೆ ಸಿಪ್ಲಾ ಆಲ್ರೆಡಿ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಬ್ಸರ್ವೇಷನ್ ಸಿಕ್ಕಿದೆ ಅದರ ಬೇಸಿಸ್ ಮೇಲೆ ನಾವು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಅನ್ನು ಚೇಂಜ್ ಮಾಡ್ತೀವಿ ಅಂತ ಸಿಪ್ಲಾ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಕ್ಲಾರಿಫಿಕೇಶನ್ಸ್ ಬಂದ್ಮೇಲೆ ಸ್ಟಾಕ್ ಮತ್ತೆ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ. ಯೂಶಲಿ ಅಬ್ಸರ್ವೇಷನ್ಸ್ ಬಂದಿದ್ದ ತಕ್ಷಣ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಮಗೆ ಫಾರ್ಮಾ ಸೆಕ್ಟರ್ ನ ಸ್ಟಾಕ್ಗಳು ರಿಕವರ್ ಆಗೋದು ಕಾಣಿಸುತ್ತೆ. FTSE ಆಲ್ ವರ್ಲ್ಡ್ ಇಂಡೆಕ್ಸ್ ನಲ್ಲಿ IDBI ಬ್ಯಾಂಕ್, ಪತಂಜಲಿ ಫುಡ್ಸ್ ಹಾಗೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಆಡ್ ಆಗ್ತಿದೆ. ಸೊ ಯಾವುದೇ ಒಂದು ಇಂಡೆಕ್ಸ್ ನಲ್ಲಿ ಪರ್ಟಿಕ್ಯುಲರ್ ಸ್ಟಾಕ್ ಗಳು ಆಡ್ ಆಗ್ತಿದೆ ಅಂದಾಗ ಆ ಸ್ಟಾಕ್ ಗಳಲ್ಲಿ ಹೆಚ್ಚಿನ ಒಂದು ಇನ್ಫ್ಲೋ ಬರುವಂತ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಈ ರೀತಿಯ ಗ್ಲೋಬಲ್ ಇಂಡೆಕ್ಸಸ್ ಗಳನ್ನ ಫಂಡ್ ಹೌಸಸ್ ಗಳು ಫಂಡ್ ಮ್ಯಾನೇಜರ್ಸ್ ಗಳು ಟ್ರ್ಯಾಕ್ ಮಾಡ್ತಿರ್ತಾರೆ. ಅದರ ಬೇಸಿಸ್ ಮೇಲೆ ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಕೂಡ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ FIIs ಗಳು ಈ ಇಂಡೆಕ್ಸ್ ಅನ್ನ ಟ್ರ್ಯಾಕ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಅದರಿಂದ ಯಾವೆಲ್ಲ ಸ್ಟಾಕ್ ಗಳು ಆ ಇಂಡೆಕ್ಸ್ ನ ಪಾರ್ಟ್ ಆಗಿರುತ್ತೆ ಆ ಸ್ಟಾಕ್ ಗಳಲ್ಲಿ ಹೆಚ್ಚಿನ ಒಂದು ಇನ್ಫ್ಲೋ ಬರುತ್ತೆ. ಸೊ ಈಗ FTSE ಆಲ್ ವರ್ಲ್ಡ್ ಇಂಡೆಕ್ಸ್ ನ ಪಾರ್ಟ್ ಆಗುವಂತ IDBI ಬ್ಯಾಂಕ್ ನಲ್ಲಿ $12 ಮಿಲಿಯನ್ ನ ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ. ಹಾಗೆ ಪತಂಜಲಿ ಫುಡ್ ನಲ್ಲಿ $28 ಮಿಲಿಯನ್ ನ ಇನ್ಫ್ಲೋ ಬರುತ್ತೆ ಅಂತ ನೋವಾಮಾ ತಮ್ಮ ಒಂದು ರಿಸರ್ಚ್ ಅನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೋಟಕ್ ಮಹೀಂದ್ರ ಬ್ಯಾಂಕ್ ನಲ್ಲಿ $77 ಮಿಲಿಯನ್ ಗಳಷ್ಟು ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ. ಹಾಗೇನೆ ಆಲ್ರೆಡಿ FTSE ಆಲ್ ವರ್ಲ್ಡ್ ಇಂಡೆಕ್ಸ್ ನ ಪಾರ್ಟ್ ಆಗಿದ್ದಂತಹ ನೈಕಾ, ಡೆಲಿವರಿ, ಝೊಮ್ಯಾಟೊ ಈ ಸ್ಟಾಕ್ ಗಳ ವೆಯ್ಟೇಜ್ ಅನ್ನ ಕೂಡ FTSE ಆಲ್ ವರ್ಲ್ಡ್ ಇಂಡೆಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಿಂದ ನೈಕಾದಲ್ಲಿ $61 ಮಿಲಿಯನ್ ನ ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ. ಡೆಲಿವರಿನಲ್ಲಿ $57 ಮಿಲಿಯನ್ ನ ಇನ್ಫ್ಲೋ ಬರಬಹುದು. ಹಾಗೆ ಝೊಮ್ಯಾಟೊನಲ್ಲಿ $15 ಮಿಲಿಯನ್ ಗಳಷ್ಟು ಇನ್ಫ್ಲೋ ಬರಬಹುದು ಅಂತ ನೋವಾಮಾ ತಮ್ಮ ಒಂದು ರಿಸರ್ಚ್ ಅನ್ನ ಮಾಡಿದ್ದಾರೆ. IDBI ಬ್ಯಾಂಕ್ ಇವತ್ತು ಪಾಸಿಟಿವ್ ಆಗಿತ್ತು. 3% ಅಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪತಂಜಲಿ ಫುಡ್ ನಲ್ಲೂ ಕೂಡ 3% ಅಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇವತ್ತು ಕೋಟಕ್ ಮಹೀಂದ್ರ ಬ್ಯಾಂಕ್ ನಲ್ಲಿ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. 1.5% ಅಷ್ಟು ಡೌನ್ ಸೈಡ್ ನೊಂದಿಗೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಕ್ಲೋಸ್ ಆಗಿದೆ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದರಿಂದ ಕೋಟಕ್ ಮಹೀಂದ್ರ ಬ್ಯಾಂಕ್ ನಲ್ಲೂ ಕೂಡ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ.
ವೇದಾಂತದ ಮ್ಯಾನೇಜ್ಮೆಂಟ್ ತಮ್ಮ ಡೆಟ್ ಅನ್ನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರಿಂದ ಅವರು ತಮ್ಮ ಇಂಟರ್ನ್ಯಾಷನಲ್ ಜಿಂಕ್ ಅಸೆಟ್ ಏನಿದೆ ಅದನ್ನ ಹಿಂದೂಸ್ತಾನ್ ಜಿಂಕ್ಗೆ ಸೆಲ್ ಮಾಡುವಂತ ಪ್ಲಾನ್ಸ್ ಅನ್ನ ಹೊಂದಿದ್ರು. ಬಟ್ ಹಿಂದೂಸ್ತಾನ್ ಜಿಂಕ್ ನಲ್ಲಿ ಗೌರ್ಮೆಂಟ್ 30% ಅಷ್ಟು ಸ್ಟೇಕ್ ಅನ್ನ ಹೊಂದಿದೆ. ಸೊ ಹಿಂದೂಸ್ತಾನ್ ಜಿಂಕ್ಗೆ ಏನಾದರೂ ವೇದಾಂತ ತಮ್ಮ ಅಸೆಟ್ ಗಳನ್ನ ಸೆಲ್ ಮಾಡಿದ್ರೆ ಅದಕ್ಕೆ ಬದಲಾಗಿ ಹಿಂದೂಸ್ತಾನ್ ಜಿಂಕ್ ನ ಸಬ್ಸಿಡರಿ $2,981 ಮಿಲಿಯನ್ ಫಂಡ್ ಅನ್ನ ವೇದಾಂತಗೆ ಕೊಡಬೇಕಾಗುತ್ತೆ. ಸೊ ಆ ಫಂಡ್ ಅನ್ನ ಬಳಸಿಕೊಂಡು ವೇದಾಂತ ತಮ್ಮ ಡೆಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಬಟ್ ಗೌರ್ಮೆಂಟ್ ಇದಕ್ಕೆ ಅಬ್ಜೆಕ್ಷನ್ ಅನ್ನ ಕೊಡ್ತಿದ್ದಾರೆ. ಹಾಗೆ ಏನಾದ್ರೂ ಈ ಒಂದು ಟ್ರಾನ್ಸಾಕ್ಷನ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಲೀಗಲ್ ಆಕ್ಷನ್ಸ್ ಗಳನ್ನ ಕೂಡ ನಾವು ತಗೋಬೇಕಾಗುತ್ತೆ ಅಂತ ಗೌರ್ಮೆಂಟ್ ಆಲ್ರೆಡಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಿಂದೂಸ್ತಾನ್ ಜಿಂಕ್ ಏನಾದ್ರೂ ವೇದಾಂತದ ಜಿಂಕ್ ಅಸೆಟ್ ಗಳನ್ನ ಬೈ ಮಾಡಬೇಕು ಅಂತ ಇದ್ರೆ ಸೊ $2,981 ಮಿಲಿಯನ್ ನ ಕ್ಯಾಶ್ ಟ್ರಾನ್ಸಾಕ್ಷನ್ ಏನಿದೆ ಅದನ್ನ ಅವಾಯ್ಡ್ ಮಾಡಬೇಕು. ಅದರ ಬದಲಾಗಿ ಬೇರೆ ಯಾವ್ದಾದ್ರು ಮಾರ್ಗವನ್ನ ಬಳಸಿಕೊಂಡು ಈ ಅಸೆಟ್ ಗಳನ್ನ ಅಕ್ವೈರ್ ಮಾಡ್ಕೊಂಡ್ರೆ ನಮ್ಮ ಪ್ರಾಬ್ಲಮ್ ಇರೋದಿಲ್ಲ ಅನ್ನೋದು ಗೌರ್ಮೆಂಟ್ ನ ಒಂದು ವ್ಯೂ ಆಗಿರುತ್ತೆ. ಹಾಗೆ ಹಿಂದೂಸ್ತಾನ್ ಜಿಂಕ್ ನ ಸಿಇಒ ಕೂಡ ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ ಆಗಿರ್ತಾರೆ ಹಿಂದೂಸ್ತಾನ್ ಜಿಂಕ್ ನಲ್ಲಿ. ಅವರೇನು ಡಿಸಿಷನ್ಸ್ ಗಳನ್ನ ತಗೋತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಬೋರ್ಡ್ ನ ಜೊತೆಲಿ ಡಿಸ್ಕಷನ್ ಅನ್ನ ಮಾಡ್ತೀವಿ. ಬೇರೆ ಯಾವ ರೀತಿಯಲ್ಲಿ ಈ ಒಂದು ಡೀಲ್ ಅನ್ನ ನಾವು ಪಾಸಿಬಲ್ ಮಾಡಬಹುದು ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀವಿ ಅಂತ ಹಿಂದೂಸ್ತಾನ್ ಜಿಂಕ್ ನ ಸಿಇಒ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ವೇದಾಂತ 1% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಸೊ ವೇದಾಂತದಲ್ಲಿ ಸಾಕಷ್ಟು ಡೆಟ್ ಇದೆ, 60,000 ಕೋಟಿಯಷ್ಟು ಡೆಟ್ ಇದೆ. ಅದನ್ನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡೋದು ವೇದಾಂತ ಕಂಪನಿಯ ಪ್ಲಾನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ತಮ್ಮ ಜಿಂಕ್ ಅಸೆಟ್ ಗಳನ್ನ ಸೆಲ್ ಮಾಡುವಂತ ಪ್ಲಾನ್ಸ್ ಅನ್ನ ಹೊಂದಿದ್ರು. ಹಾಗೆ ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಕೂಡ ಇತ್ತು. ಟಾಟಾ ಮೋಟಾರ್ಸ್ಗೆ ಒಳ್ಳೆ ಒಂದು ಆರ್ಡರ್ ಸಿಕ್ಕಿದೆ. ಊಬರ್ ನ ಜೊತೆಯಲ್ಲಿ ಇವರೊಂದು MOU ಅನ್ನ ಸೈನ್ ಮಾಡಿದ್ದಾರೆ. 25,000 ಎಲೆಕ್ಟ್ರಿಕ್ ಕಾರ್ಸ್ ಗಳನ್ನ ಊಬರ್ಗೆ ಟಾಟಾ ಮೋಟಾರ್ಸ್ ಸಪ್ಲೈ ಮಾಡ್ತಾರೆ. ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ, ಬೆಂಗಳೂರು, ಹೈದರಾಬಾದ್ ಈ ರೀತಿಯ ಮೇಜರ್ ಸಿಟಿಗಳಲ್ಲಿ ಊಬರ್ ತಮ್ಮ ನಾರ್ಮಲ್ ಪೆಟ್ರೋಲ್ ಮತ್ತೆ ಡೀಸೆಲ್ ವೆಹಿಕಲ್ಸ್ ಗಳನ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಂದ ರೀಪ್ಲೇಸ್ ಮಾಡಬೇಕು ಅಂತ ಇದ್ದಾರೆ. ಊಬರ್ ಎಲೆಕ್ಟ್ರಿಕ್ ಕಾರ್ಸ್ ನತ್ತ ಮೂವ್ ಆಗ್ತಿರೋದ್ರಿಂದ ಟಾಟಾ ಮೋಟಾರ್ಸ್ಗೆ 25,000 ಕಾರ್ಗಳ ಆರ್ಡರ್ ನ ಕೊಟ್ಟಿದ್ದಾರೆ. ಸೊ ಫೇಸ್ಲಿ ಮ್ಯಾನರ್ ನಲ್ಲಿ ಟಾಟಾ ಮೋಟಾರ್ಸ್ 25,000 ಕಾರ್ಗಳನ್ನ ಊಬರ್ಗೆ ಡೆಲಿವರ್ ಮಾಡ್ತಾರೆ. ಫೆಬ್ರವರಿಯಿಂದನೇ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಅಂತ ಟಾಟಾ ಮೋಟಾರ್ಸ್ ನ ಮ್ಯಾನೇಜ್ಮೆಂಟ್ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಟಾಟಾ ಮೋಟಾರ್ಸ್ಗೆ ತುಂಬಾನೇ ಆರ್ಡರ್ಸ್ಗಳು ಗೌರ್ಮೆಂಟ್ ನ ಕಡೆಯಿಂದ ಕೂಡ ಬರ್ತಿದೆ. ಸೊ ಈಗ ಊಬರ್ ನಂತ ಕಂಪನಿಯಿಂದ 25,000 ಎಲೆಕ್ಟ್ರಿಕ್ ಕಾರ್ಗಳ ಆರ್ಡರ್ ಬಂದಿರೋದು ಟಾಟಾ ಮೋಟಾರ್ಸ್ಗೆ ಪಾಸಿಟಿವ್ ಆಗುತ್ತೆ. ರೀಸೆಂಟ್ ಆಗಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಟಾಟಾ ಮೋಟಾರ್ಸ್ ಡಿಕ್ಲೇರ್ ಮಾಡಿದ್ರು. ಈ ಪ್ರಾಫಿಟಬಿಲಿಟಿ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗೋದಕ್ಕೆ ಈ ರೀತಿಯ ಆರ್ಡರ್ಸ್ಗಳು ಕಾರಣ ಆಗುತ್ತೆ. ಟಾಟಾ ಮೋಟಾರ್ಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಮಾರ್ಕೆಟ್ ನೆಗೆಟಿವ್ ಇತ್ತು, ಆದ್ರೂ ಕೂಡ ಟಾಟಾ ಮೋಟಾರ್ಸ್ ನಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಭಾರತ್ ಡೈನಮಿಕ್ಸ್ ಕೂಡ ಅಷ್ಟೇ ಒಳ್ಳೆ ಒಂದು ಪಾಸಿಟಿವ್ ರ್ಯಾಲಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಆಗಿ ಏರೋ ಶೋ ನಲ್ಲಿ ಇವರು 10 MOU ಗಳನ್ನ ಸೈನ್ ಮಾಡಿದ್ರು. ಮತ್ತೆ ಈಗ $255 ಮಿಲಿಯನ್ ನ ಎಕ್ಸ್ಪೋರ್ಟ್ ಆರ್ಡರ್ ನ ಕೂಡ ವಿನ್ ಮಾಡಿದ್ದಾರೆ. ಸೊ ತುಂಬಾನೇ ಆರ್ಡರ್ಸ್ ಗಳು ಭಾರತ್ ಡೈನಮಿಕ್ಸ್ ಗೆ ಸಿಗ್ತಿದೆ. ಸೊ ಆಲ್ರೆಡಿ 11,000 ಕೋಟಿಯಷ್ಟು ಆರ್ಡರ್ ಬುಕ್ ಅನ್ನ ಈ ಕಂಪನಿ ಹೊಂದಿದ್ರು. ಅದರ ಜೊತೆಯಲ್ಲಿ ಈಗ 10 MOU ಗಳನ್ನ ಕೂಡ ಸೈನ್ ಮಾಡಿದ್ದಾರೆ. ಮತ್ತೆ $255 ಮಿಲಿಯನ್ ನ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಕೇವಲ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡೋದು ಅಷ್ಟೇ ಅಲ್ಲದೆ ಬೇರೆ ಕಂಟ್ರಿಗಳಿಗೂ ಕೂಡ ಈಗ ಭಾರತ ತಮ್ಮ ಇಕ್ವಿಪ್ಮೆಂಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಸೊ ಇದು ಖಂಡಿತವಾಗ್ಲೂ ಇಂಡಿಯನ್ ಎಕಾನಮಿಗೂ ಕೂಡ ಪಾಸಿಟಿವ್ ಆಗುತ್ತೆ. ಜೆಫ್ರೀಸ್ ಟೆಲಿಕಾಂ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದಾರೆ. ಅಕಸ್ಮಾತ್ ಏನಾದ್ರೂ ಟೆಲಿಕಾಂ ಕಂಪನಿಗಳು ಮೇಜರ್ ಆಗಿ ಏರ್ಟೆಲ್ ಮತ್ತೆ ರಿಲಯನ್ಸ್ ತಮ್ಮ ಟಾರಿಫ್ ಪ್ಲಾನ್ ಗಳನ್ನ ಇನ್ಕ್ರೀಸ್ ಮಾಡಿಲ್ಲ ಅಂದ್ರೆ ಮುಂದಿನ ಕ್ವಾರ್ಟರ್ ಗಳಲ್ಲಿ ರೆವೆನ್ಯೂ ಗ್ರೋತ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋದು ಜೆಫ್ರೀಸ್ ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಆಗಿರುತ್ತೆ. ಸೊ ರೀಸೆಂಟ್ ಆಗಿ ಅವರು 5G ಅನ್ನ ಲಾಂಚ್ ಮಾಡೋದಕ್ಕೆ ತುಂಬಾನೇ ಖರ್ಚನ್ನ ಮಾಡಿದ್ದಾರೆ. ಸೊ 5G ಪ್ಲಾನ್ಸ್ ಗೆ ಸ್ಪೆಸಿಫಿಕ್ ಯಾವುದೇ ರೀತಿಯ ಟಾರಿಫ್ಸ್ ಇಲ್ಲ. 4G ಪ್ಲಾನ್ಸ್ ಏನಿದೆ ಅದರಲ್ಲಿ ನಮಗೆ 5G ಪ್ಲಾನ್ಸ್ ಗಳು ಕೂಡ ಅವೈಲೇಬಲ್ ಇದೆ. ಅದರಿಂದ ರೆವೆನ್ಯೂ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋದು ಜೆಫ್ರೀಸ್ ನ ಒಂದು ವ್ಯೂ ಆಗಿರುತ್ತೆ. ಸೊ ರಿಲಯನ್ಸ್ ಮತ್ತೆ ಏರ್ಟೆಲ್ ಆದಷ್ಟು ಬೇಗ 5G ಅನ್ನ ಲಾಂಚ್ ಮಾಡಿ ಅದಾದ್ಮೇಲೆ ಟ್ಯಾರಿಫ್ಸ್ ಗಳನ್ನ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಟ್ಯಾರಿಫ್ಸ್ ಇನ್ಕ್ರೀಸ್ ಆದ್ರೆ ನಮ್ಮ ಮೊಬೈಲ್ ರೀಚಾರ್ಜ್ ಪ್ಲಾನ್ಸ್ ಏನಿದೆ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಅದು ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಅವರ ರೆವೆನ್ಯೂಸ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ರಿಲಯನ್ಸ್ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 1% ಅಷ್ಟು ನೆಗೆಟಿವ್ ಕ್ಲೋಸಿಂಗ್ ರಿಲಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಭಾರತಿ ಏರ್ಟೆಲ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಅದಾನಿ ಗ್ರೂಪ್ ನ ಸ್ಟಾಕ್ಸ್ ಆಗಿರುವಂತಹ ಅದಾನಿ ಪವರ್ ಮತ್ತೆ ಅದಾನಿ ವಿಲ್ಮಾರ್ ನಲ್ಲಿ ಇವತ್ತು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪವರ್ ಇಂಡೆಕ್ಸ್ ಗಳಿಗೆ ಆಡ್ ಆಗ್ತಾ ಇದೆ. ನಿಫ್ಟಿ 500, ನಿಫ್ಟಿ 200 ಇಂಡೆಕ್ಸ್ ಗೆ ಅದಾನಿ ಪವರ್ ಇನ್ಕ್ಲೂಡ್ ಆಗಿದೆ. ಹಾಗೆ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಅಲ್ಲೂ ಕೂಡ ಅದಾನಿ ಪವರ್ ಪ್ಲೇಸ್ ಅನ್ನ ಪಡ್ಕೊಂಡಿದೆ. ಹಾಗೆ ಅದಾನಿ ವಿಲ್ಮಾರ್ ನಿಫ್ಟಿ ನೆಕ್ಸ್ಟ್ 50 ಗೆ ಎಂಟ್ರಿಯನ್ನ ತಗೊಂಡಿದೆ. ಬಟ್ ಅದಾನಿ ವಿಲ್ಮಾರ್ ತುಂಬಾನೇ ವೊಲಟೈಲ್ ಆಗಿ ಟ್ರೇಡ್ ಆಗುವಂತ ಸ್ಟಾಕ್ ಆಗಿರುತ್ತೆ. ಅದಾನಿ ಗ್ರೂಪ್ ನ ಸ್ಟಾಕ್ ಗಳ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಪೋರ್ಟ್ಸ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಅದಾನಿ ಪವರ್ ನಲ್ಲಿ ಅಪರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಾ ಇದೆ. ಅದಾನಿ ಗ್ರೀನ್, ಅದಾನಿ ಟೋಟಲ್ ಗ್ಯಾಸ್, ಅದಾನಿ ಟ್ರಾನ್ಸ್ಮಿಷನ್ ಇವತ್ತು ಲೋವರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ಹಾಗೆ ಅದಾನಿ ವಿಲ್ಮಾರ್ ಅಲ್ಲೂ ಕೂಡ 2.5% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ.
ಸೊ ರೀಸೆಂಟಾಗಿ ಇಂಡನ್ಬರ್ಗ್ ಏನು ರಿಪೋರ್ಟನ್ನು ಕೊಟ್ಟಿದ್ರು, ಅದರಿಂದ $132 ಮಿಲಿಯನ್ ಮಾರ್ಕೆಟ್ ಕ್ಯಾಪ್ ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ. ಸೊ ಅದರಿಂದ ಅವರು ಇಂಡನ್ಬರ್ಗ್ನ ಮೇಲೆ ಲೀಗಲ್ ಆಕ್ಷನ್ಸ್ಗಳನ್ನು ತಗೋಬೇಕು ಅಂತ ನಲ್ಲಿ ಲಾಸೂಟನ್ನು ಫೈಲ್ ಮಾಡಿದ್ದಾರೆ. ಅದಕ್ಕೆ ಅವರು ನ ಟಾಪ್ ಲಾಯರ್ಸ್ಗಳನ್ನು ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಅದಾನಿ ಗ್ರೂಪ್ನಲ್ಲಿ ತುಂಬಾನೇ ಡೆಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಡೆಟ್ ಅನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡೋದು ಕೂಡ ಅದಾನಿ ಗ್ರೂಪ್ನ ಪ್ಲಾನ್ಸ್ ಆಗಿರುತ್ತೆ. ಎಕ್ಸ್ಪಾನ್ಷನ್ ಅನ್ನ ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಿ ಡೆಟ್ ಅನ್ನ ಕಡಿಮೆ ಮಾಡೋ ಬಗ್ಗೆ ಗೌತಮ್ ಅದಾನಿ ಅವರು ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.